ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಬಸವಪ್ರಭು. ಇವತ್ತು ನಿಮ್ಮ ಜೊತೆ ಒಂದು ಹೊಸ ವಿಡಿಯೋನ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ವಿಡಿಯೋ ಏನಪ್ಪ ಅಂತಂದರೆ, ನನ್ನ ಹಸ್ಬೆಂಡ್ ಮನೆಗೆ ಬಂದೆ. ಸೊ ಬಂದಾಗಿಂದ ನನ್ನ ಡೇ ರೂಟೀನ್ ಯಾವ ಥರ ಇದೆ ಅಂತ ಶೇರ್ ಮಾಡ್ಕೊತಾ ಇದ್ದೀನಿ. ಅಂದರೆ ಬಂದ ತಕ್ಷಣ ಏನೆಲ್ಲ ಮಾಡಿದೆ, ಸೊ ಯಾವ ಥರ ಏನು ಪ್ರಿಪ್ರೇಷನ್ ಮಾಡ್ಕೊತಿದ್ದೀನಿ, ಏನಕ್ಕೆ ಮಾಡ್ಕೊತಿದ್ದೀನಿ ಅಂತಲೂ ಕೂಡ ಶೇರ್ ಮಾಡ್ಕೊತೀನಿ. ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಆಯಿತಾ. ಕಂಪ್ಲೀಟ್ ವಿಡಿಯೋನ ನೋಡಿ. ಸೊ ಆಫ್ಟರ್ ವೆರಿ ಲಾಂಗ್ ಟೈಮ್ ನಾನಿವಾಗ ಮನೆಗೆ ವಾಪಸ್ ಬಂದೆ. ಸೊ ನಾನು ಜಾಸ್ತಿ ಮಿಸ್ ಮಾಡ್ಕೊಳ್ಳೋದು ಈ ಮನೆಗೆ ಬಂದಾಗ ಅಂತಂದರೆ ಅದು ನನ್ನ ರೂಮು. ಸೊ ಸಿಕ್ಕಾಬಟ್ಟೆ ನನ್ನ ರೂಮ್ನ ಮಿಸ್ ಮಾಡ್ಕೋತೀನಿ. ಸೊ ರೂಮ್ ಅಂತೂ ಸಿಕ್ಕಾಬಿಟ್ಟೆ ಮಿಸ್ ಮಾಡ್ಕೊತೀನಿ. ಅದಾದಮೇಲೆ ಅಡುಗೆ ಮನೆನ ಮಿಸ್ ಮಾಡ್ಕೊತೀನಿ. ಅದು ಬಿಟ್ಟರೆ ಗಿಡಗಳನ್ನ ಮಿಸ್ ಮಾಡ್ಕೊತಿರ್ತೀನಿ. ಸೊ ಫಸ್ಟ್ ಬಂದು ನಾನು ರೂಮ್ಗೆ ಎಂಟರ್ ಆಗ್ತೀನಿ. ಫಸ್ಟ್ ನಾನು ರೂಮ್ನೊಳಗಡೆ ಇದ್ದು ಸ್ವಲ್ಪ ಟೈಮಲ್ಲೇ ಇದ್ದು ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೋಬೇಕಾದ್ರೆ ಮಾಡಿಕೊಂಡು, ಇಲ್ಲ ಬ್ಯಾಗೆಲ್ಲ ಇಟ್ಬಿಟ್ಟು ಆಮೇಲೆ ಫಸ್ಟ್ ಕಿಚನಿಗೆ ಬರ್ತೀನಿ. ನನ್ನ ಕಿಚನ್ ಏನಾಗಿದೆಯಪ್ಪ ಅಂತ. ಸೊ ಸಿಕ್ಕಾಬಿಟ್ಟೆ ಮೆಸ್ಸಿ ಆಗೋಗ್ಬಿಟ್ಟಿತ್ತು. ಮನೇನೂ ಕೂಡ ಅಷ್ಟೇ ಸಿಕ್ಕಾಬಿಟ್ಟೆ ಮೆಸ್ಸಿ ಆಗಿಬಿಟ್ಟಿದೆ. ಸೊ ಆಲ್ಮೋಸ್ಟ್ ಎಲ್ಲನೂ ಡೀಪ್ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ನಾನು ವರಮಹಾಲಕ್ಷ್ಮಿ ಹಬ್ಬನ ಮಾಡಿರಲಿಲ್ಲ ಅಲ್ವಾ. ಸೊ ಹಾಗಾಗಿ ನಾನು ಈ ಶುಕ್ರವಾರ ಮಾಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ಸೊ ಅದಕ್ಕೋಸ್ಕರನೇ ಬಂದೆ, ಕ್ಲೀನ್ ಎಲ್ಲ ಮಾಡ್ಕೊಬೇಕಲ್ಲ ಅಂತ ಅಂದ್ಬಿಟ್ಟು. ಬಂದ ತಕ್ಷಣ ನೈಟು ನಾನು ಬರೋದೇ ಸಂಜೆ ಆಗಿಬಿಟ್ಟಿತ್ತು. ಸೊ ಬಂದಾದಮೇಲೆ ಸ್ವಲ್ಪ ಅಡುಗೆ ಮನೆನ ಹಂಗೆ ಅಲ್ಲೆಲ್ಲೇ ಸ್ವಲ್ಪ ಸರಿ ಮಾಡಿಕೊಂಡೆ. ಅದಾದಮೇಲೆ ಹೊರಗಡೆ ಬಂದು ಕ್ಲೀನ್ ಮಾಡಿಕೊಂಡೆ. ಮತ್ತು ನೆಕ್ಸ್ಟ್ ಡೇ ಬೆಳಗ್ಗೆ ಬಂದುಬಿಟ್ಟು ಟಿಫನ್ ಎಲ್ಲ ಕೊಟ್ಟು ನೆಕ್ಸ್ಟ್ ನನ್ನ ಕೆಲಸ ಏನಿರುತ್ತೆ ನೋಡಿ ಅದನ್ನು ಮಾಡ್ಕೊಬೇಕಾಗಿತ್ತು. ಸೊ ಮಧ್ಯಾಹ್ನ ಅಡುಗೆ ಮಾಡೋದು ಏನಿರಲಿಲ್ಲ. ಸೊ ಹಾಗಾಗಿ ಏನು ಮಾಡಿದೆ ಅಂದರೆ ಮನೆಯನ್ನೆಲ್ಲ ನೀಟಾಗಿ ಧೂಳೆಲ್ಲ ತೆಗೆದೆ. ಫಸ್ಟು ಆ ಧೂಳೆಲ್ಲ ತೆಗಿಯೋ ವೀಡಿಯೋಸ್ ನಾನು ಏನು ಮಾಡ್ಕೊಳಕ್ಕೆ ಹೋಗಲಿಲ್ಲ. ಎಲ್ಲನೂ ನೀಟಾಗಿ ಧೂಳೆಲ್ಲ ತೆಗ್ದಾದ್ಮೇಲೆ ಫೋಟೋಸ್ ಎಲ್ಲ ಏನಿತ್ತು ಫೋಟೋಸ್ ಎಲ್ಲ ನೀಟಾಗಿ ಒರೆಸ್ಕೊಂಡೆ. ಅದಾದಮೇಲೆ ಸ್ವಲ್ಪ ನೀಟಾಗಿ ಎಲ್ಲನೂ ಅರೇಂಜ್ ಮಾಡಿದ್ದಾದಮೇಲೆ ಫಸ್ಟು ಎಲ್ಲ ಡಸ್ಟ್ ಎಲ್ಲ ಆಗ್ಬಿಟ್ಟಿತ್ತು. ಹಾಗಾಗಿ ಫಸ್ಟು ನೀಟಾಗಿ ಎಲ್ಲನೂ ಕಸ ತೊಗೊಂಡು ಬಂದ್ಬಿಡೋಣ, ಒಂದೆರಡು ಸತಿ ಕಸ ತೆಗೆದ್ರೆ ಹೊಟ್ಟೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಇವಾಗ ಒಂದು ಸತಿ ಕಸನ ನೀಟಾಗಿ ತೊಗೊಂಬರ್ತಿದ್ದೀನಿ. ಅಂದರೆ ಧೂಳೆಲ್ಲ ತೆಗ್ದಿರೋದ್ರಿಂದ ಡಸ್ಟ್ ಎಲ್ಲ ಬಿದ್ದಿರುತ್ತೆ ಅಲ್ವಾ. ಸೊ ಹಾಗಾಗಿ ನೀಟಾಗಿ ಕ್ಲೀನ್ ಮಾಡ್ಕೋಬೇಕಿತ್ತು. ಹಂಗೇ ಮಾಡ್ಕೋತಾ ನನ್ನ ಫ್ರೆಂಡು ಕೂಡ ಕಾಲ್ ಮಾಡಿದ್ಲು. ಅಂದರೆ ತುಂಬ ಟೈಮ್ ಆಗಿಬಿಟ್ಟಿತ್ತು ಅವಳ ಜೊತೆನೂ ಕೂಡ ಮಾತಾಡಿ. ಹಂಗೇ ಅವಳ ಜೊತೆನೂ ಮಾತಾಡ್ತಾ ನನ್ನ ಕೆಲಸನೂ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕೆಲಸನೂ ಮಾಡ್ತಿದ್ದೀನಿ, ಹಾಗೆ ಅವಳ ಜೊತೆ ಫೋನಲ್ಲಿ ಮಾತು ಕೂಡ ಆಡ್ತಿದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಡಸ್ಟ್ ಇದೆ ಅಂತ. ಸೊ ನಾನು ಆಲ್ರೆಡಿ ಬಂದಿನಾನು ಕೂಡ ಕಸ ತೆಗೆದೆ, ಮತ್ತು ಬೆಳಗ್ಗೆ ಎದ್ದ ತಕ್ಷಣವೂ ಕೂಡ ಒಂದು ಸತಿ ಕಸ ತೆಗೆದೆ. ಅದಾದಮೇಲೆ ಮತ್ತೆ ಧೂಳೆಲ್ಲ ತೆಗೆದು ಇವಾಗ ಒಂದು ಸತಿ ಕಸನ ನೀಟಾಗಿ ತೆಗಿತಿದ್ದೀನಿ. ಇವತ್ತು ನೀಟಾಗಿ ಅಂದರೆ ಆದಷ್ಟು ಎಷ್ಟು ಕೆಲಸ ಆಗುತ್ತೆ ಅಷ್ಟನ್ನು ಇವತ್ತು ನಾನು ಮುಗಿಸ್ಕೊಂಡ್ರೆ, ಇವತ್ತು ಬಂದುಬಿಟ್ಟು ಅಂದರೆ ಮಂಗಳವಾರ ದಿನ ಸ್ವಲ್ಪ ನನಗೆ ಎಷ್ಟಾಗುತ್ತೆ ಅಷ್ಟು ಕಸ ಎಲ್ಲ ತೆಗೆದು ಸ್ವಲ್ಪ ಕ್ಲೀನ್ ಮಾಡಿಕೊಂಡ್ರೆ, ನೆಕ್ಸ್ಟ್ ಡೇ ಬಂದುಬಿಟ್ಟು ಬುಧವಾರ ಇನ್ನೆಷ್ಟು ಕೆಲಸ ಇರುತ್ತೆ ಅದನ್ನೆಲ್ಲ ಮುಗಿಸ್ಕೊಂಡ್ರೆ, ಗುರುವಾರ ಮತ್ತು ಆದಷ್ಟು ಕೆಲಸ ಇದ್ದಿದ್ದೇ ಇರುತ್ತೆ ಅಲ್ವಾ. ಸೊ ಹಾಗಾಗಿ ದಿನ ಸ್ವಲ್ಪ ಮಾಡಿಕೊಂಡು ಬೇಗ ಮುಗಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮುಗಿಸ್ತಾ ಇದ್ದೀನಿ. ಇವಾಗ ಎಷ್ಟು ಡಸ್ಟ್ ಇರುತ್ತೆ ಅಂದರೆ ಒಂದೊಂದು ಸತಿ ಕಾಣಿಸೋದೇ ಇಲ್ಲ, ಮನೇಲಿ ಇಷ್ಟೊಂದು ಧೂಳಿದೆಯಾ ಅನ್ನೋ ಥರ ಅನಿಸುತ್ತೆ. ಬಟ್ ಧೂಳೆಲ್ಲ ತೆಗೆದ್ಮೇಲೆ ಗೊತ್ತಾಗೋದು, ಅಯ್ಯೋ ಇಷ್ಟೊಂದು ಡಸ್ಟ್ ಇತ್ತಾ, ಅಯ್ಯಪ್ಪ ಎಲ್ಲಿ ತಪ್ಪ ಇದೆಲ್ಲ. ಮಾಮೂಲಿ ಡೈಲಿ ಕಸ ತೆಗೆದ್ರೆ ಅದೊಂದು ಇರೋದೇ ಇಲ್ವೇನೋ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ. ಸೊ ನಿಮಗೂ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ? ಹಾಗೆಯೇ ನಾನು ವರಮಹಾಲಕ್ಷ್ಮಿ ಹಬ್ಬನ ಮಾಡೋಕ್ಕೆ ಆಗಿರಲಿಲ್ಲ, ಅಮ್ಮನ ಮನೆಯಲ್ಲಿದ್ದೆ. ಸಮ್ ರೀಸನ್ಸಿಂದ ಅಮ್ಮನ ಮನೆಯಲ್ಲೇ ವರಮಹಾಲಕ್ಷ್ಮಿ ಹಬ್ಬನ ಸೆಲೆಬ್ರೇಷನ್ ಮಾಡಿದೆ ಅಂತ ಅದ್ರ ವೀಡಿಯೋನು ಕೂಡ ಅಪ್ಲೋಡ್ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ಪ್ಲೀಸ್ ಒಂದು ಸತಿ ಚೆಕ್ಔಟ್ ಮಾಡಿ, ಓಕೆನಾ. ಸೊ ಮನೆಯೆಲ್ಲ ಡಸ್ಟ್ ಎಲ್ಲ ತೆಗೆದು ಕ್ಲೀನೆಲ್ಲ ಮುಗಿಸ್ಕೊಂಡು ಫೋಟೋಸ್ ಎಲ್ಲ ಒರೆಸಿ ಎಲ್ಲನೂ ಕ್ಲೀನ್ ಮಾಡಿಕೊಂಡೆ. ಮತ್ತು ಇವಾಗ ಬಂದುಬಿಟ್ಟು ಸ್ನಾನದ ಮನೆ ಏನಿದೆ ಅದನ್ನು ನೀಟಾಗಿ ಡೀಪ್ ಕ್ಲೀನ್ ಮಾಡ್ಕೊಬೇಕಿತ್ತು. ಸ್ವಲ್ಪ ಕ್ಲೀನ್ ಮಾಡಿದ್ರು, ಬಟ್ ಇನ್ನೊಂದು ಸ್ವಲ್ಪ ಡೀಪಾಗಿ ಅದು ಏನಿರುತ್ತೆ ಡಸ್ಟ್ ಎಲ್ಲ ಅದು ಕರೆ ಎಲ್ಲ ಆಗೋಗ್ಬಿಟ್ಟಿರುತ್ತೆ ಅಲ್ವಾ, ಅದನ್ನೆಲ್ಲ ವಾಶ್ ಮಾಡ್ಕೊಬೇಕು. ಮತ್ತು ಸೋಪಿನ ಬಾಕ್ಸಸ್ ಇರ್ಬೋದು ಅದೆಲ್ಲ ಫುಲ್ಲು ಗಲೀಜಾಗಿಬಿಟ್ಟಿತ್ತು. ಸೊ ಅದನ್ನೆಲ್ಲ ನೀಟಾಗಿ ಒಂದು ಕಡೆಯಿಂದ ಉಜ್ಜಿ ತೊಳೆದು ಎಲ್ಲನೂ ನೀಟಾಗಿ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ. ಸೊ ಇದೆಲ್ಲ ಕೆಲಸ ಮುಗಿಸ್ಕೊಂಡು ಮತ್ತು ನನ್ನ ಗಿಡಗಳು ಹೇಳ್ದೆ ಅಲ್ವಾ ಸಿಕ್ಕಾಪಟ್ಟೆ ಎಲ್ಲ ಹಾಳಾಗ್ಬಿಟ್ಟಿದೆ ಅಂತ, ಎಲ್ಲ ಗಿಡಗಳು ಕೂಡ ಒಣಗೋಗ್ಬಿಟ್ಟಿತ್ತು. ಅದ್ರದ್ದು ಒಂದು ಕೆಲಸ ಬ್ಯಾಲೆನ್ಸ್ ಇತ್ತು. ಸೊ ಇದನ್ನು ಮುಗಿಸ್ಬಿಟ್ಟು ಮತ್ತು ಗಿಡಗಳೆಲ್ಲ ಮುಗಿಸ್ಬಿಟ್ಟು ಆಮೇಲೆ ಫ್ರೆಶ್ ಅಪ್ ಆಗಿಬಿಡೋಣ, ಸರಿ ಹೋಗೋಗ್ಬಿಡುತ್ತೆ, ಟೈಮ್ ಎಲ್ಲ ಅಡ್ಜಸ್ಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಈ ಕೆಲಸನೂ ಕೂಡ ಸ್ಟಾರ್ಟ್ ಮಾಡಿಕೊಂಡೆ. ಇದು ಏನಿಲ್ಲ
ಏನಿಲ್ಲ ಅಂದರೂ ಒಂದು ಅರ್ಧ ಮುಕ್ಕಾಲು ಅವರ್ ಇಟ್ಕೊಂಡು ಬಿಡುತ್ತೆ ಕೆಲಸ ಮಾಡೋಕ್ಕೆ. ಇದೆಲ್ಲ ಕ್ಲೀನ್ ಮಾಡಿ ಆ ಬಾಕ್ಸಸ್ ಎಲ್ಲ ತೊಳೆದು ಟೈಲ್ಸ್ ಎಲ್ಲ ಉಜ್ಜಿ ಎಲ್ಲನೂ ತೊಳೆಯೋ ಅಷ್ಟರಲ್ಲಿ ಸಾಕಾಗ್ಬಿಡುತ್ತೆ. ಒಂದೊಂದು ಸತಿ ಹೊರ್ಟೋಗ್ಬಿಡುತ್ತೆ, ಒಂದೊಂದು ಸತಿ ಹೋಗೇ ಇರಲ್ಲ. ನಾನು ವಿಮ್ ಲಿಕ್ವಿಡ್ ಎಲ್ಲ ಹಾಕ್ಕೊಂಡು ಉಜ್ಜುತ್ತಾ ಇದ್ದೀನಿ. ಒಂಥರ ಕ್ಲೀನ್ ಮಾಡಿದಾಗ ರಿಫ್ರೆಶ್ ಅಂತಲೂ ಕೂಡ ಅನಿಸುತ್ತೆ. ಮತ್ತು ಆಫ್ಟರ್ ವೆರಿ ಲಾಂಗ್ ಟೈಮ್ ಅಲ್ವಾ, ಅಂದರೆ ಕ್ಲೀನೆಲ್ಲ ಮಾಡ್ತಾ ಇರೋದು, ಸೊ ಅದು ಕೂಡ ಆಗುತ್ತೆ. ಮತ್ತು ಹಬ್ಬ ಸೆಲೆಬ್ರೇಷನ್ ಮಾಡೋದಕ್ಕೂ ಆಗುತ್ತೆ. ನಾನು ಮತ್ತು ಇಲ್ಲಿ ಬೇಡ ಬಿಟ್ಬಿಡೋಣ, ಸ್ಕಿಪ್ ಮಾಡೋಣ ಈ ವರ್ಷ ಅಂತ ಅಂದ್ಕೊಂಡಿದ್ದೆ. ಬಟ್ ಇಲ್ಲ, ಏನೋ ಒಂಥರ ಅದು ಫೀಲ್ ಇರುತ್ತೆ ಅಲ್ವಾ, ಮಾಡಲೇಬೇಕು, ಅದನ್ನು ಮಿಸ್ ಮಾಡ್ಕೊತಿದ್ದೀನಿ ಅಂತ. ಸೊ ಹಾಗಾಗಿ ಗ್ರ್ಯಾಂಡಾಗಿ ಏನೂ ಮಾಡೋದು ಬೇಡ, ಸಿಂಪಲ್ಲಾಗೇ ಶುಕ್ರವಾರ ಪೂಜೆನ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಒಂದು ಕಡೆ ಮನಸ್ಸಲ್ಲಿ ಆಸೆ ಇತ್ತು, ಚೆನ್ನಾಗಿ ಮಾಡ್ಕೊಬೇಕು, ಚೆನ್ನಾಗಿರುತ್ತೆ ಆ ಥರ ಸೆಲೆಬ್ರೇಷನ್ ಮಾಡೋದು ಅಂದರೆ ನನಗೆ ಮೊದಲೇ ಇಷ್ಟ. ಅದರಲ್ಲೂ ವರಮಹಾಲಕ್ಷ್ಮಿ ಹಬ್ಬ ಒಂಥರ ನನಗೆ ಅಟ್ಯಾಚ್ಮೆಂಟ್ ಜಾಸ್ತಿ ಇದೆ. ಅಯ್ಯೋ ಅದನ್ನು ಮಿಸ್ ಮಾಡ್ಕೊತಿದ್ದೀನಲ್ಲ ಅನ್ನೋ ಥರ ಫೀಲ್ ಅನ್ನಿಸ್ತಾ ಇತ್ತು. ಆಮೇಲೆ ಹಸ್ಬೆಂಡ್ನ ಕೇಳಿದೆ, ನಾನು ಮಾಡಲ ಈ ಶುಕ್ರವಾರ ಅಂತ. ಸರಿ ಮಾಡು ಅಂತಂದರು. ಸೊ ಹಾಗಾಗಿ ಸಿಂಪಲ್ಲಾಗಿ ಮನೇಲೇ ಮಾಡ್ಕೊಳ್ಳೋಣ, ಯಾರನ್ನು ಕರೆಯೋದು ಬೇಡ ಅಂತ ಅಂದ್ಕೊಂಡೆ. ಅಂದರೆ ಸುಮ್ಮನೆ ಗ್ರ್ಯಾಂಡಾಗಿ ಮಾಡಿದ್ರೆ ಕರಿಬೋದಿತ್ತೇನೋ, ಬಟ್ ಇಲ್ಲ ಅಲ್ವಾ, ನಾನು ಅಷ್ಟೊಂದೇನು ಗ್ರ್ಯಾಂಡಾಗೆಲ್ಲ ಮಾಡಲ್ಲ. ಮತ್ತು ಅದಕ್ಕೆ ತಿಂಡಿ ಎಲ್ಲ ಏನೂ ಮಾಡ್ಕೊಳಕ್ಕಾಗಲ್ಲ. ಸಿಂಪಲ್ಲಾಗೇ ಜಸ್ಟ್ ಸ್ಯಾರಿ ಎಲ್ಲ ಉಡಿಸ್ಬಿಟ್ಟು ಮಾಮೂಲಿ ನಾರ್ಮಲಾಗಿ ಪೂಜೆನ ಮಾಡ್ಕೊಳ್ಳೋಣ, ಒಂದು ಸಮಾಧಾನನಾರು ಆಗುತ್ತೆ. ಮಾಡಿದ್ದೀನಿ ಈ ವರ್ಷ, ಮಿಸ್ ಮಾಡಲಿಲ್ಲ ಅಂತ ಅಂದ್ಬಿಟ್ಟು ಈ ವರ್ಷ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈ ಥರ ಎಲ್ಲ ಪ್ರಿಪ್ರೇಷನ್ನ ಮಾಡ್ತಾಯಿದ್ದೀನಿ. ಸೊ ಹಬ್ಬ ಮಾಡಲೇಬೇಕು ಅಂತಂದರೆ ಈ ಥರ ಎಲ್ಲ ರಿಸ್ಕ್ ತಗೊಳ್ಳೇಬೇಕು, ಕೆಲಸ ಎಲ್ಲ ಮಾಡಲೇಬೇಕು ಅಲ್ವಾ. ಸೊ ಹಾಗಾಗಿ ಮಾಡ್ತಾನೇ ಇದ್ದೀನಿ. ಹಾಗೆಯೇ ಇವಾಗ ಕಂಪ್ಲೀಟ್ ಆಯಿತು, ನೀವು ನೋಡ್ತಾ ಇರ್ಬೋದು. ಸ್ನಾನದ ಮನೆ ಎಲ್ಲ ನೀಟಾಗಿ ವಾಶ್ ಮಾಡಿ ಅದಾದ್ರ ಜಾಗಕ್ಕೆ ಅದನ್ನೆಲ್ಲ ಜೋಡಿಸಿ ಎತ್ತಿಟ್ಟಿದ್ದಾಯಿತು. ಸೊ ಈ ಕೆಲಸ ಎಲ್ಲ ಕಂಪ್ಲೀಟಾಗಿ ಮುಗಿಸ್ಕೊಂಡೆ. ಅದಾದಮೇಲೆ ಫ್ರೆಶ್ ಅಪ್ ಆಗೋಣ ಅಂತ ಅಂದ್ಬಿಟ್ಟು ಕೂಡ ನಾನು ವೆಯ್ಟ್ ಮಾಡ್ತಿದ್ದೆ. ಹಾಗೆಯೇ ಗಿಡಗಳೆಲ್ಲ ಕ್ಲೀನ್ ಮಾಡಬೇಕಿತ್ತು ಅಂತಂದೆ ಅಲ್ವಾ. ಸೊ ಇವಾಗ ಈಚೆಗಡೆಗೆ ಬಂದೆ. ಗಿಡಗಳೆಲ್ಲ ನೋಡ್ತಾ ಇರ್ಬೋದು. ತುಳಸಿ ಗಿಡ ಅಂತೂ ಕಂಪ್ಲೀಟಾಗಿ ಒಣಗೋಗ್ಬಿಟ್ಟಿದೆ. ನನಗಂತೂ ಸಿಕ್ಕಾಬಟ್ಟೆ ಬೇಜಾರಾಗ್ತಿತ್ತು. ಅಯ್ಯೋ ಇದೇನಪ್ಪ ಈ ಥರ ಆಗ್ಬಿಟ್ಟಿದೆಯಲ್ಲ ಅಂತ ಫೀಲ್ ಆಗ್ತಾಯಿತ್ತು. ಇನ್ನೊಂದೊಂದು ಗಿಡ ನಾರ್ಮಲಾಗಿ ಅಷ್ಟೊಂದೇನು ಒಣಗಿರಲಿಲ್ಲ, ಅದೆಲ್ಲ ಚೆನ್ನಾಗಿತ್ತು. ಬಟ್ ತುಳಸಿ ಗಿಡ ಅಂತೂ 3 ಗಿಡನೂ ಕೂಡ ಒಣಗೋಗ್ಬಿಟ್ಟಿತ್ತು. ನನಗಂತೂ ಎಷ್ಟು ಬೇಜಾರು ಮಾಡ್ಕೊಂಡಿದ್ದೀನಿ ಅಂದರೆ ಕ್ಲೀನ್ ಮಾಡ್ಬೇಕಾದ್ರೆ ಅಷ್ಟೊಂದು ಬೇಜಾರು ಮಾಡ್ಕೊಂಬಿಟ್ಟಿದ್ದೀನಿ. ಫಸ್ಟ್ ತುಳಸಿ ಗಿಡಲ್ಲಿ ಏನೇನು ಒಣಗೋಗ್ಬಿಟ್ಟಿತ್ತು ಆ ಕಡ್ಡಿನೆಲ್ಲ ನೀಟಾಗಿ ಕಟ್ ಮಾಡಿ ಇಟ್ಬಿಟ್ಟೆ. ಅದು ಸ್ವಲ್ಪ ಚಿಗುರಿ ಇರಲಿ ಹಂಗೇನೆ ಸ್ವಲ್ಪ ನೋಡೋಣ, ಇಲ್ಲಾಂದರೆ ಬೇರೆ ತುಳಸಿ ಗಿಡ ತೊಗೊಂಬಂದು ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ನೀಟಾಗಿ ಕಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೆರಡು ತುಳಸಿ ಗಿಡ ಹಾಕಿದ್ದೆ ಅಲ್ವಾ, ಅದಂತೂ ಕಂಪ್ಲೀಟಾಗಿ ಒಣಗೋಗ್ಬಿಟ್ಟಿತ್ತು. ಇನ್ನು ಒಣಗೋಗಿರೋ ಗಿಡ ಇಟ್ಕೊಳ್ಬಾರ್ದು ಅಂತ ಹೇಳ್ತಾರೆ ಅಲ್ವಾ. ಸೊ ಹಾಗೆ ನಾನೇನು ಮಾಡಿದೆ ಅಂದರೆ ಆ ಗಿಡನೇ ಕಿತ್ತಿಟ್ಬಿಟ್ಟೆ. ಬಿಡು ಹೊತ್ತಿಗೆ ಒಣಗೋಗಿರೋದು ಮತ್ತೆ ಏನಕ್ಕೆ ಅಲ್ವಾ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡೆ. ತುಳಸಿ ಗಿಡ ಎಲ್ಲ ಕಟ್ ಮಾಡಿದ್ದಾದಮೇಲೆ ಮನಿ ಪ್ಲ್ಯಾಂಟ್ ಎಲ್ಲ ಸ್ವಲ್ಪ ಅಲ್ಲಲ್ಲಿ ಒಣಗೋಗ್ಬಿಟ್ಟಿತ್ತು. ಮತ್ತು ಒಂದು ಶೋ ಪ್ಲ್ಯಾಂಟ್ ಇತ್ತು, ಅದಂತೂ ಸಿಕ್ಕಾಬಟ್ಟೆ ಒಣಗೋಗ್ಬಿಟ್ಟಿತ್ತು. ಅದು ಎಷ್ಟು ಚೆನ್ನಾಗಿ ಕೆಳಗಡೆ ಎಲ್ಲ ಹಬ್ಬಿತ್ತು ಗೊತ್ತಾ, ಒಂಥರ ಸೂಪರಾಗಿ ಕಾಣಿಸ್ತಾ ಇತ್ತು. ಅಂದರೆ ಕೆಳಗಡೆ ಎಲ್ಲ ಬಳ್ಳಿ ಥರ ಬಿಟ್ಕೊಂಡು ಸಖತ್ತಾಗಿ ಕಾಣಿಸ್ತಾ ಇತ್ತು. ಮಾತ್ರ ಮನೆ ಮುಂದ್ಗಡೆ ಡೋರ್ ಹತ್ರನೇ ಹಾಕ್ಕೊಂಡಿದ್ದೆ, ಮತ್ತು ಗೇಟ್ ಬಾಕ್ಲ ಹತ್ರ 2 ಹಾಕ್ಕೊಂಡಿದ್ದೆ. ಅದಂತೂ ಸಿಕ್ಕಾಬಟ್ಟೆ ಒಣಗೋಗ್ಬಿಟ್ಟಿತ್ತು. ಇವಾಗ ನಾನು ತೋರಿಸ್ತಿದ್ದೀನಲ್ಲ, ಇದು ಎಷ್ಟು ಸಖತ್ತಾಗಿ ಕಾಣಿಸ್ತಿತ್ತು ಗೊತ್ತಾ, ಗ್ರೀನ್ ಆಗಿ ಸೂಪರಾಗಿ ಕಾಣಿಸ್ತಿತ್ತು. ಇವಾಗ ನಾನು ಅದನ್ನು ತೆಗೆದುಬಿಟ್ಟು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ನೋಡಿದ್ರೆ ಅದು ಕಂಪ್ಲೀಟಾಗಿ ಗಿಡದ ಸಮೇತ ಎಲ್ಲ ಒಣಗೋಗ್ಬಿಟ್ಟಿತ್ತು. 3 ಪಾಟಲ್ಲೂ ಒಣಗೋಗ್ಬಿಟ್ಟಿತ್ತು, ಎಲ್ಲನೂ ಕಿತ್ತಾಕ್ಬಿಟ್ಟಿದೆ. ಅಯ್ಯೋ ಅದನ್ನು ನೋಡಿದ್ರೇ ಸಿಕ್ಕಾಬಿಟ್ಟೆ ಬೇಜಾರಾಗ್ತಿತ್ತು. ಸೊ ಅದಾದಮೇಲೆ ಹೋಗ್ಲಿ ಬಿಡು ಅಂತ ಅಂದ್ಬಿಟ್ಟು ಎಲ್ಲನೂ ನೀಟಾಗಿ ಕ್ಲೀನ್ ಮಾಡಿ ಸ್ವಲ್ಪ ಮಣ್ಣೆಲ್ಲ ಅಡ್ಜಸ್ಟ್ ಮಾಡಿ ಗಿಡಗಳೆಲ್ಲ ಕಟ್ಟಿ ನೀಟಾಗಿ ಇವಾಗ ನೀವು ನೋಡ್ತಾ ಇರ್ಬೋದು, ನೀಟಾಗಿ ಎಲ್ಲನೂ ಅರೇಂಜ್ ಮಾಡ್ಕೊಂಡಿದ್ದೀನಿ. ಸೊ ಇಷ್ಟೇ ಇವತ್ತಿನ ದಿನ ನಾನು ಮಾಡಿದ್ದು. ಅದಾದಮೇಲೆ ಫ್ರೆಶ್ ಅಪ್ ಆಗಿ ನಾರ್ಮಲ್ ಕೆಲಸ ಮಾಡಿಕೊಂಡೆ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ. ಇಷ್ಟ ಆದರೆ ಪ್ಲೀಸ್ ಒಂದು ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್. ಹೇಗಿತ್ತು ವಿಡಿಯೋ ಅಂತ ಕಮೆಂಟಲ್ಲಿ ತಿಳಿಸಿ.